ಜಯನಗರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕ್ರೀಡಾ ಶ್ರೀ ಎನ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿರುವ ನಮ್ಮ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಶ್ಲೋಕ ಹೇಳುವ ಮೂಲಕ ಪ್ರಾರಂಭ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಈ ಖಾತಾ ಅಭಿಯಾನದ ಫಲಾನುಭವಿಗಳಿಗೆ ಉಚಿತವಾಗಿ ಈ ಖಾತಾ ವಿತರಣೆ ಮಾಡಲಾಯಿತು ಹಾಗೂ ವಿಶೇಷವಾಗಿ ಪ್ರತಿದಿನ ಎಂದಿನಂತೆ ಮಕ್ಕಳ ಹುಟ್ಟುಹಬ್ಬ ಗುರುತಿಸಿ ಸಿಹಿ ವಿತರಣೆ ಮಾಡಲಾಯಿತು. ಇವತ್ತು ನಮ್ಮ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ಮಕ್ಕಳಿಗೂ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಈ ಖಾತಾ ಕೊಡುವಂಥ ಕಾರ್ಯಕ್ರಮ ಕೂಡ ಇತ್ತು. ನಮ್ಮ ಸೌಮ್ಯರೆಡ್ಡಿ ಅವ್ರ ಕೈಯಲ್ಲಿ ಈ ಖಾತಾ ಮತ್ತು ಎಲ್ಲನೂ ಬರ್ತಾರೆ ಅಂತ ಹೇಳಿದರು. ಸ್ವಲ್ಪ ಅವ್ರಿಗೆ ಬೇರೆ ಕಾರ್ಯಕ್ರಮ ಎಮರ್ಜೆನ್ಸಿ ಬಿದ್ದರಿಂದ ಬಂದಿಲ್ಲ. ಅದಕ್ಕೆ ಈ ಖಾತಾ ಎಲ್ಲ ಸೀನಿಯರ್ ಸಿಟಿಸನ್ಸ್ಗೂ ಇವತ್ತು ಸುಮಾರು ಜನಕ್ಕೆ ಈ ಖಾತಾ ಕೂಡ ಅಭಿಯಾನ ಮಾಡಿ ವಿತರಣೆ ಇವತ್ತು ಮಾಡಿದ್ದೀವಿ. ತುಂಬ ಖಾತಾಗಳು, ಡಾಕ್ಯುಮೆಂಟ್ಗಳು, ಸಣ್ಣ ಪಣ್ಣ ಹೆಸರು ಚೇಂಜು ಬದಲಾವಣೆ ಎಲ್ಲ ಇದ್ದರೂ ಕೂಡ ಅದನ್ನು ಮಾಡಲೇಬೇಕು ಅಂತ ನಾವೆಲ್ಲ ಓಡಾಡಿ ಮಾಡಿ ಎಲ್ಲ ನಮ್ಮ ಸ್ಟಾಫು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮೆಲ್ಲ ಸ್ವಯಂ ಸೇವಕರು ತುಂಬ ನಮ್ಮ ಸಂಸ್ಕೃತಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮಕ್ಕಳು ಚೆನ್ನಾಗಿ ಕಲಿತಾ ಇದ್ದಾರೆ. ಒಳ್ಳೆಯ ಕಾರ್ಯಕ್ರಮ. ನಾವು 2ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಸ್ಕೃತಿ ಹಬ್ಬನ ಆಚರಣೆ ಮಾಡ್ತೀವಿ. ಆದರೆ ನಾವು ಪ್ರತಿ ದಿವಸ ಈ ಖಾತಾನ ಮಾಡ್ತಾನೇ ಇರ್ತೀವಿ. ಪ್ರತಿ ದಿವಸ ಕೂಡ ಈ ಖಾತಾನ ಕೊಡುವಂಥ ಕೆಲಸ ನಾವು ಮಾಡ್ತಾಯಿರ್ತೀವಿ. ನಾನು ಇಡೀ ಬೆಂಗಳೂರಿನಲ್ಲೇ ಮಾದರಿಯಾದಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಈಗೆಲ್ಲ ಸುಮಾರು ನಮ್ಮ ರಾಮಲಿಂಗೇಗೌಡರು ನಮ್ಮ ಗುರುಗಳು ಅವತ್ತಿಂದ ಇವತ್ತವರೆಗೂ ಬೆಂಗಳೂರಲ್ಲಿ ಏನಾದರೂ ಒಳ್ಳೆ ಕಾರ್ಯಕ್ರಮ ಮಾಡ್ತೀನಿ ಅಂತಂದರೆ ಅದು ನಾಗರಾಜನೇ. ನಮ್ಮನ್ನು ನೋಡಿ ಕಾಪಿ ಹೊಡೆಯೋಕ್ಕೆ ಹೋಗ್ತಾರೆ, ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಆದರೆ ನಾನು ನಿರಂತರವಾಗಿ ಕೆಲಸಗಳನ್ನ ಪ್ರತಿಯೊಂದು ಡೆವಲಪ್ಮೆಂಟ್ ಕೆಲಸ ಇರ್ಬೋದು, ಮತ್ತೊಂದು ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ, ಗಿಡ ನೆಡುವಂಥ ಕಾರ್ಯಕ್ರಮ ಇರ್ಬೋದು, ಈ ಥರ ಎಲ್ಲ ಕಾರ್ಯಕ್ರಮಗಳು ಕೂಡ ನಾನು ಈ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೈಸಂದ್ರ ವಾರ್ಡಲ್ಲಿ ಮಾಡ್ತಾನೇ ಇರ್ತೀವಿ. ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಸಮಸ್ತ ನಾಗರಿಕರು, ಸ್ನೇಹಿತರು, ಬಾಂಧವ ಟೀಮು ಎಲ್ಲರೂ ಕೂಡ ಸಪೋರ್ಟ್ ಮಾಡೋದ್ರಿಂದ ನನಗೆ ಈ ಥರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋಕ್ಕಾಗತ್ತೆ. ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ನಮ್ಮ ರಾಮಲಿಂಗರೆಡ್ಡಿ ಸಚಿವರು, ಸೌಮ್ಯರೆಡ್ಡಿ ಮಹಿಳಾ ಅಧ್ಯಕ್ಷರು ಮತ್ತು ಎಲ್ಲರೂ ಸಪೋರ್ಟಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ.